ಭಗವಂತನ ಇಚ್ಛೆ ಇಲ್ಲದೆ ಹುಲ್ಕಡ್ಡಿಯೂ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರೆ. ತೃಣಮಪಿ ನಚಲತಿ. ಈಗ ನೋಡಿ, 1528ರಲ್ಲಿ ಮೀರ್ ಬಾಕಿ ಬಾಬರ್ನ ಸೇನಾಧಿಪತಿ ಮಂದಿರವನ್ನು ಧ್ವಂಸ ಮಾಡಿ ಒಂದು ಕಟ್ಟಡವನ್ನು ಕಟ್ಟಿದ್ದು. 1992ರಲ್ಲಿ ಆ ಕಳಂಕಿತ ಕಟ್ಟಡ ಧ್ವಂಸ ಆಯಿತು ಕರಸೇವಕರ ಸಂಕಲ್ಪದಿಂದಾಗಿ. 76ಕ್ಕೂ ಹೆಚ್ಚು ಯುದ್ಧಗಳು ದೇಶದ ಉದ್ದಗಲಕ್ಕೆ ರಾಮ ಮಂದಿರದ ನಿರ್ಮಾಣಕ್ಕಾಗಿಯೇ ನಡೆದಿದ್ದು. ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರ್ಬೋದು. ಅವನ ಇಚ್ಛೆ ಅಂತಲೇ ಎಲ್ಲವೂ ನಡೆಯೋದು. ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂಥ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರ್ಬೋದು. ಇವರಿಗೂ ಅನಿಸಿರ್ಬೋದು, ನಾವು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂಥೇಳಿ. ನೋಡಿ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದಂಥ ಪ್ರಮಾಣ ಪತ್ರ ಸಲ್ಲಿಸಿದ ಮಹಾನುಭಾವರು ಇವರು. ರಾಮ ಕಾಲ್ಪನಿಕ ವ್ಯಕ್ತಿ ಅನ್ನೋ ಒಂದು ಪ್ರಮಾಣ ಪತ್ರವನ್ನು ಕೋರ್ಟಿಗೆ ಸಲ್ಲಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಇವರ ಪಕ್ಷದ ಹಿರಿಯ ಮುಖಂಡರು ರಾಮ ಅಲ್ಲೇ ಹುಟ್ಟಿದ್ದಾನಕ್ಕೆ ಏನು ಸಾಕ್ಷಿ ಇದೆ ಅಂತ ಹೊರಗಡೆ ಪ್ರಶ್ನೆ ಮಾಡಿದ್ರು ಮತ್ತು ನ್ಯಾಯಾಲಯದಲ್ಲಿ ಕೇಳಿದರು. ನಾವು ಅಂದ್ಕೊಂಡ್ವಿ ವಕೀಲರಾಗಿ ಕಪಿಲ್ ಸಿಬಾಲ್ ಮತ್ತಿತರ ಜನ ನ್ಯಾಯಾಲಯದಲ್ಲಿ ರಾಮ ಮಂದಿರದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ, ವಿರುದ್ಧ ವಕಾಲತ್ ಮಾಡಿದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಅನಿಸುತ್ತೆ ರಾಮ ಮಂದಿರ ನಿರ್ಮಾಣಕ್ಕೆ ಏನೇನು ಅಡೆತಡೆ ಒಡ್ಬೇಕು ಅಷ್ಟೂ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಕಾಂಗ್ರೆಸ್ನ ನಿರ್ಣಯದ ಅಂಗವಾಗಿಯೇ ಕಪಿಲ್ ಸಿಬಲ್ ಥರದ ವರಿಷ್ಠ ನೇತಾರರು ರಾಮ ಮಂದಿರದ ನಿರ್ಮಾಣದ ವಿರುದ್ಧ, ಬಾಬ್ರಿ ಮಸೀದಿ ಆಕ್ಷನ್ ಕಮಿಟಿ ಪರವಾಗಿ, ಸುನ್ನಿ ವಕ್ಫ್ ಬೋರ್ಡ್ ಪರವಾಗಿ ವಕಾಲತ್ ಮಾಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು. ಎಲ್ಲವೂ ರಾಮನ ಇಚ್ಛೆ ಅಂತಲೇ ನಡೆದಿದೆ. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಈಗ ನೀವು ನಿರ್ಣಯ ಮಾಡಿದ್ದೀರಿ, ಅದೇನೋ ಹೇಳಿದಿರಿ, ರಿಲಿಜಿಯಸ್ಸು ಪ್ರಾಕ್ಟೀಸು ಇಂಡಿವಿಜುವಲ್ ಆಗಿರಬೇಕು ಇತ್ಯಾದಿ ಎಲ್ಲ ನೀವು ಹೇಳಿದಿರಿ. ಮುಸ್ಲಿಂ ಲೀಗ್ ಜೊತೆಯಲ್ಲಿ ರಾಜಕೀಯ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಾಡಿದ್ರಲ್ಲ ನೀವು. ಕೇರಳದಲ್ಲಿ ಸರ್ಕಾರ ಮಾಡಿದಿರಿ. ಆರಂಭದಿಂದಲೂ ಮುಸ್ಲಿಂ ಲೀಗ್ ಕೇಂದ್ರದಲ್ಲೂ ನಿಮಗೆ ಸಪೋರ್ಟ್ ಮಾಡ್ತಲೇ ಬಂದಿದೆ. ಮುಸ್ಲಿಂ ಲೀಗ್ ಆಗ್ಬೋದು, ರಾಮ ಮಾತ್ರ ಆಗಲ್ಲ ನಿಮಗೆ. ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣಕ್ಕೆ ಅದರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗೋದು ಮಾತ್ರ ನಿಮಗೆ ಸಂಕಟದ ವಿಷಯ. ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿಗೆ ಹೋಗ್ಬೋದು, ಮುಸ್ಲಿಂ ಲೀಗ್ನವ್ರು ಕರೆಯುವ ದಾವತ್ತಿಗೆ ಹೋಗ್ಬೋದು. ಆದರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ. ಏನಾಗುತ್ತೋ ಅದು ಒಳ್ಳೆಯದಕ್ಕೆ. ನೀವು ಹೋಗದೇ ಇರೋದು, ನೀವು ಹೋಗಬಾರ್ದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನಿಚ್ಛೆ ಅಂತ ನಾನು ಭಾವಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.